ಹಾಯ್ ಸ್ನೇಹಿತರೆ, ಗೌರಿ ಇನ್ಫಾರ್ಮೇಷನ್ಗೆ ಸ್ವಾಗತ. ಇವತ್ತಿನ ಕಂಟೆಂಟ್ ಬಂದು ಬಜೆಟ್ ಪ್ಲ್ಯಾನಿಂಗು, ಅಂದರೆ 25,000 ರುಪೀಸಲ್ಲಿ ಹೇಗೆಲ್ಲ ಬಜೆಟ್ ಪ್ಲ್ಯಾನ್ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ಕಂಟೆಂಟ್ ಇಷ್ಟ ಆಗಿದರೆ ವಿಡಿಯೋನ ಪೂರ್ತಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್ ಸ್ನೇಹಿತರೆ. ಇವತ್ತು ಬಂದು 25,000 ರುಪೀಸ್ ಬಜೆಟು, 25,000 ರುಪೀಸ್ ಸ್ಯಾಲ್ರಿ ಬರುವಂಥ ಒಂದು ಫ್ಯಾಮಿಲೀಲಿ ಹೇಗೆಲ್ಲ ಬಜೆಟ್ ಪ್ಲ್ಯಾನ್ ಮಾಡ್ಬೋದು ಅಂತ ನಾನು ತೋರಿಸ್ತೀನಿ. ಈಗ 25,000 ಸ್ಯಾಲ್ರಿ ಬರುವಂಥ ಒಂದು ಫ್ಯಾಮಿಲೀಲಿ 30% ಸೇವಿಂಗ್ಸ್ ಮಾಡಬೇಕು ಮತ್ತು 80% ಎಕ್ಸ್ಪೆನ್ಸಸ್ ಇದ್ದರು. 70 to 80% ಎಕ್ಸ್ಪೆನ್ಸಸ್ ಇರಬೇಕು. ಅಟ್ಲೀಸ್ಟ್ 20 to 30% ಸೇವಿಂಗ್ಸ್ ಮಾಡಬೇಕು. ಇದು ರೂಲ್ ಏನಪ್ಪ ಅಂದರೆ 20 to 30% ಸೇವ್ ಮಾಡಬೇಕು, 70 to 80%ಅಲ್ಲೇ ಎಕ್ಸ್ಪೆನ್ಸಸ್ ನೋಡ್ಕೊಬೇಕು. ದಿಸ್ ಇಸ್ ದ ರೂಲ್ ಆಫ್ 25,000 ರುಪೀಸ್ ಸ್ಯಾಲ್ರಿ ಇರೋರಿಗೆ ಇದು ರೂಲು. ಈಗ ಬಜೆಟ್ ಹೇಗೆ ಪ್ಲ್ಯಾನ್ ಮಾಡೋದು ಅಂದರೆ, ತಿಂಗಳ ಬಜೆಟ್, ಮಂತ್ಲಿ ಪ್ಲ್ಯಾನು, ತಿಂಗಳ ಖರ್ಚು ಅಂದರೆ ತಿಂಗಳ ಬಜೆಟಲ್ಲಿ ಒಂದು ರೆಂಟ್ ಅಂದರೆ ಬಾಡಿಗೆ ಬಂದು 5,000 ರೂಪಾಯಿ. ಬಾಡಿಗೆ 5,000 ಒಳಗಡೆ ಇರುವಂಥ ಅದರಲ್ಲೇ ನೋಡ್ಕೊಬೇಕು. ಮತ್ತು ಕರೆಂಟ್ ಬಿಲ್ ನಾನು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಯಾಕಂದರೆ ನಮ್ಗೆ ಕರೆಂಟ್ ಬಿಲ್ ಇಲ್ಲ ಕರ್ನಾಟಕದಲ್ಲಿ. ಕರೆಂಟ್ ಬಿಲ್ ಫ್ರೀ ಇದೆ. ಮತ್ತು ಕೇಬಲ್ ಬಿಲ್ ಬಂದು 300 ರುಪೀಸ್ ಹಾಕಿದ್ದೀನಿ. ಫೋನ್ ಕರೆನ್ಸಿ ಬಂದು 300 ರುಪೀಸು. ಮತ್ತು ನೀರು ಬಿಲ್ಲು ಕಟ್ಟೋರು ನೀರು ಬಿಲ್ಲು ಕಟ್ತಿರ್ತಾರೆ. ಕಾವೇರಿ ವಾಟರ್ ಇರೋರು ನೀರು ಬಿಲ್ ಕಟ್ತಿರ್ತಾರೆ. ಕೆಲವರು ಕ್ಯಾನ್ ವಾಟರ್ ತರ್ತಿರ್ತಾರೆ. ಕ್ಯಾನ್ ವಾಟರ್ 5 ರುಪೀಸು ಕಾಯಿಂದು ಕ್ಯಾನ್ ವಾಟರ್ ತರ್ತಿರ್ತಾರೆ. ಮತ್ತು ಸಿಲಿಂಡರ್ ಬಂದು 300. ಇದು 300 ಅಂದರೆ 300 ಇಂಟು 3 ಮಂತ್ಸ್ಗೆ 900 ರುಪೀಸ್ ಆಗುತ್ತೆ. ಇದು ಒಂದು ಸಿಲಿಂಡ್ರು 3 ತಿಂಗಳು ಬರುತ್ತೆ. ನನ್ನ ಪ್ರಕಾರ ಕೆಲವ್ರ ಮನೆ 2.5 3 ತಿಂಗಳು ಬಂದೇ ಬರುತ್ತೆ ಸಿಲಿಂಡರು ಇದು. ಮತ್ತು ರೇಷನ್ ಒಂದು 3,000 ರೂಪಾಯಿ. ಮತ್ತು ಈ ರೇಷನ್ನು ಪ್ಲಸ್ ಸೊಸೈಟಿಲಿ ಕೊಡುವಂಥದ್ದು ಬಳಸ್ಕೊಬೇಕು. ಸೊಸೈಟಿಲಿ ಕೊಡುವಂಥ ರೇಷನ್ನು ಅಕ್ಕಿ, ರಾಗಿನೆಲ್ಲ ಬಳಸ್ಕೊಬೇಕು. ಇಷ್ಟು ಇದು ತಿಂಗಳ ಪ್ಲ್ಯಾನು. ತಿಂಗಳಿಗೆ ಬೇಕಿರುವಂಥದ್ದು ಇದಿಷ್ಟು ಪ್ಲ್ಯಾನ್ ಮಾಡಿಕೊಂಡು ಎಷ್ಟಾಗುತ್ತಪ್ಪ ಅಂದರೆ 9,100 ರೂಪಾಯಿ ಇದಿಷ್ಟು ಆಗುತ್ತೆ. ತಿಂಗಳಿಗೆ ಇಷ್ಟು ಖರ್ಚು ಬರುತ್ತೆ. ನೆಕ್ಸ್ಟ್ ಬಂದು ವಾರದ ಬಜೆಟು, ವೀಕ್ಲಿ ಪ್ಲ್ಯಾನು, ವೀಕ್ಲಿ ಎಕ್ಸ್ಪೆನ್ಸಸ್ಸು. ವಾರಕ್ಕೆ ಏನೇನು ಖರ್ಚಾಗ್ಬೋದು. ಈ ತರಕಾರಿ ಬಂದು 300 ರೂಪಾಯಿ ಖರ್ಚಾಗುತ್ತೆ. ಒಂದು ವಾರಕ್ಕೆ 300 ರೂಪಾಯಿ ಅಂದರೂ 4 ವಾರಕ್ಕೆ 1,200 ರೂಪಾಯಿ ಖರ್ಚಾಗುತ್ತೆ. ಹಣ್ಣುಗಳು, ಫ್ರೂಟ್ಸು 200 ರುಪೀಸ್ ಬೇಕೇ ಬೇಕು ಹಣ್ಣುಗಳಿಗೆ. ವಾರಕ್ಕೆ 200 ರೂಪಾಯಿ ಅಂದರೆ 4 ವಾರಕ್ಕೆ 800 ರೂಪಾಯಿ ಆಯಿತು. ಇನ್ನು ನಾನ್ ವೆಜ್ಜು 200 ರೂಪಾಯಿ ಮಿನಿಮಮ್ ಹಾಕಿದ್ದೀನಿ. 200 ರೂಪಾಯಿ. ಕೆಲವ್ರ ಮನೇಲಿ ಅದು 300 ಬೇಕಾದರೂ ಆಗ್ಬೋದು. ಅದನ್ನು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. 200 ಇಂಟು 4 800 ರುಪೀಸ್ ಹಾಕಿದ್ದೀನಿ. ಇನ್ನು ಟ್ರಾವೆಲು ಓಡಾಟಕ್ಕೆ, ಸಾರಿಗೆಗೆ, ಪೆಟ್ರೋಲು ಅದು ಇದು ಖರ್ಚಿರುತ್ತಲ್ಲ, ಹೋಗಿ ಬರೋದು ಎಲ್ಲನೂ ವಾರಕ್ಕೆ 250 ಇಂಟು 4 1,000 ರೂಪಾಯಿ ಹಾಕಿದ್ದೀನಿ. ಒಟ್ಟು ಇದು ವಾರದ ಖರ್ಚು ಎಷ್ಟಾಗುತ್ತೆ ಅಂದರೆ 3,800 ರೂಪಾಯಿ ಆಗುತ್ತೆ. ಇನ್ನು ಡೈಲಿ ಖರ್ಚು, ದಿನ ಡೈಲಿ ಎಕ್ಸ್ಪೆನ್ಸಸ್ ಬಂದು ಅದರ್ಸು, ಏನಾದರೂ ಅದು ಇದು ಬೇರೆ ಖರ್ಚು ಇತ್ತು ಅಂದರೆ ಅದಕ್ಕೆ ಎಕ್ಸ್ಟ್ರಾ ಇದು ಮೆನ್ಷನ್ ಮಾಡಿಲ್ಲ ಯಾವುದಕ್ಕೆ ಅಂತ. ದಿನದ ಖರ್ಚು ಡೈಲಿ ಎಕ್ಸ್ಪೆನ್ಸಸ್ಸು ಅಂದರೆ ಅದರ್ಸು 50 ಇಂಟು 30 ರುಪೀಸ್. ಇದು ಎಕ್ಸ್ಟ್ರಾ ಯಾವುದೂ ಇಲ್ಲ. 1,500 ರೂಪಾಯಿ. ಏನಾದರೂ ಬೇರೆ ಅದು ಇದು ಖರ್ಚಿರುತ್ತಲ್ಲ, ಹಾಗಾಗಿ ಇದನ್ನು ಹಾಕಿದ್ದೀನಿ. ಇನ್ನು ಮಿಲ್ಕ್ ಆ್ಯಂಡ್ ಕರ್ಡ್, ಹಾಲು ಮೊಸರು 1,500. ಅಂದರೆ ಅರ್ಧ ಲೀಟ್ರ್ ಹಾಲು, ಮೊಸರು ಎಲ್ಲ ಮಿಕ್ಸ್ ಎಲ್ಲ ಸೇರಿ 1,500 ರೂಪಾಯಿ. ಒಟ್ಟು ಇದು ಬಂದು 3,000 ರೂಪಾಯಿ ಆಗುತ್ತೆ. ತುರ್ತು ಖರ್ಚು ಅಂದರೆ ಎಮರ್ಜೆನ್ಸಿ ಎಕ್ಸ್ಪೆನ್ಸಸ್ ಅಂದರೆ ಎತ್ತಿಟ್ಟಿರಬೇಕು. ಯಾವುದಕ್ಕೆ ಆಗಲಿ ಎಮರ್ಜೆನ್ಸಿ ಎಕ್ಸ್ಪೆನ್ಸಸ್ ನಾವು ಪ್ರತಿ ತಿಂಗಳು ಸಂಬಳ ಬಂದಿದ ತಕ್ಷಣ 1,000 ರುಪೀಸ್ ಸೈಡ್ಗೆ ಇಟ್ಟಿಡಬೇಕು. ಯಾಕಂದರೆ ಇದು ಬಂದು ಒಂದು ಹೆಲ್ತಿ ಇಶ್ಯೂಸ್ ಆಯಿತು, ಇಲ್ಲ ಎಲ್ಲಾದರೂ ದಿಢೀರಂತ ಹೋಗ್ಬೇಕಾಯ್ತು, ಒಂದು ಫಂಕ್ಷನ್ಗೆ ಆಯಿತು, ಇಲ್ಲ ಇನ್ನೇನಾದರೂ ಖರ್ಚು ಬಂತು, ಹಂಗಾಗಿ 1,000 ರೂಪಾಯಿ ತೆಗೆದು ನಾವು ಸೈಡ್ಗೆ ನಮ್ಮದಲ್ಲ ಅಂತ ಎತ್ತಿಟ್ಟಿರ್ಬೇಕು. ಇದನ್ನು ಬಳಸಿಲ್ಲ ಅಂದರೆ ಆ ತಿಂಗಳು ಅದನ್ನು ಸೇವಿಂಗ್ಸ್ ಥರ ಮಾಡ್ಕೊಬೋದು. ಇಲ್ಲಾಂದರೆ ಇದರಿಂದ ಬೇರೆ ಏನಾದರೂ ಖರ್ಚುಗಳು ಬರ್ತಾವಲ್ಲ, ಬೇರೆ ಏನಪ್ಪ ಅಂದರೆ ಯಾವ ಥರ ಬರ್ಬೋದು ಅಂದರೆ ಈಗ ಒಂದು
ಫೋನ್ ಕೆಟ್ಟೋಯ್ತು, ಇಲ್ಲ ಟಿ ವಿ ರಿಪೇರಿಗೆ ಬಂತು, ಬೇರೆ ಇನ್ನೇನಾದರೂ ರಿಪೇರಿ ಆಯಿತು, ಮನೇಲಿ ಮಿಕ್ಸಿ ರಿಪೇರಿ ಆಯಿತು, ಗ್ಯಾಸ್ ಸ್ಟವ್ ಹಾಳಾಯಿತು, ಇಂಥದಕ್ಕೆಲ್ಲ ಬಳಸ್ಕೊಬೋದು ಇದನ್ನು. ಇಲ್ಲ ಇನ್ನೇನಾದರೂ ಬಟ್ಟೆ ತೊಗೊಬೇಕಿತ್ತು, ಆವಾಗೆಲ್ಲ ಇದನ್ನು ಎಮರ್ಜೆನ್ಸಿ ಕ್ಯಾಶ್ ಇಟ್ಟಿರ್ತೀವಲ್ಲ, ಇದು ಯೂಸ್ ಆಗಿಲ್ಲ ಅಂದರೆ ಅದನ್ನು ಬಳಸ್ಕೊಬೇಕು. ಮತ್ತು ಸ್ಕೂಲ್ ಫೀಸ್ ಒಂದು 5000 ರುಪೀಸ್ ಹಾಕಿದ್ದೀನಿ. ಈ 25,000ಅಲ್ಲಿ 5000 ರುಪೀಸ್ ಸ್ಕೂಲ್ ಫೀಸು ಹಾಕಿದ್ದೀನಿ. ಇದನ್ನು ಆರ್ ಡಿ ಹಾಕ್ಕೊಂಬಿಡ್ಬೇಕು. ಇದು ವರ್ಷದ ಆರ್ ಡಿ ಹಾಕ್ಕೊಂಬಿಡ್ಬೇಕು. ವರ್ಷಕ್ಕೆ ಬ್ಯಾಂಕಲ್ಲಿ ಆರ್ ಡಿ ಹಾಕ್ಕೊಂಬಿಟ್ರೆ ರೆಕರಿಂಗ್ ಡೆಪಾಸಿಟ್ ಹಾಕ್ಕೊಂಡ್ರೆ ಪ್ರತಿ ತಿಂಗಳು 5,000 ಕಟ್ಟಿದ್ರೆ 5,000 ಇಂಟು 12 ತಿಂಗಳಿಗೆ 60,000 ರೂಪಾಯಿ ಆಗುತ್ತೆ. 60,000 ರೂಪಾಯಿ ಆಗುತ್ತೆ. ಇಂಟ್ರೆಸ್ಟ್ ಸೇರಿದ್ರೆ ಒಂದು 2,000 ಇಂಟ್ರೆಸ್ಟ್ ಅಂದ್ಕೊಳ್ಳೋಣ, ಒಂದು 62,000 ರುಪೀಸ್ ಆಗುತ್ತೆ. ಇದರಲ್ಲೇ ಬುಕ್ಸು, ಫೀಸು, ಬಟ್ಟೆ ಎಲ್ಲನೂ ಇದರಲ್ಲೇ ಆಗುತ್ತೆ. ಮತ್ತು ಪೆನ್ನು, ಪೆನ್ಸಿಲ್ ಏನಾದರೂ ಬೇಕಾಗುತ್ತಲ್ವ, ಅದು ಇದರಲ್ಲೇ ಸೇರುತ್ತೆ. ಹಾಗಾಗಿ ಇದು ಸಾಲ ಮಾಡೋ ಅವಶ್ಯಕತೆ ಇರಲ್ಲ. ವರ್ಷದಲ್ಲಿ ನಾವು ಸ್ಕೂಲ್ ಫೀಸ್ಗೆ ಅಂತ ಎಷ್ಟೋ ಜನ ಪಾಪ ಸಾಲ ಮಾಡ್ತಾರೆ, ಸಾಲ ಮಾಡೋಷ್ಟು ಇರೋದಿಲ್ಲ. ಎಲ್ಲ ಇದರಲ್ಲೇ ಯೂಸ್ ಆಗುತ್ತೆ ಅಂಥದ್ದು. ಫಸ್ಟು ನಾವು ಸ್ಕೂಲ್ ಫೀಸ್ಗೆ 5,000 ಅಂದರೆ 5,000ನೇ ಹಾಕೋಣದೆಲ್ಲ ನೋಡ್ಕೊಬೇಕು. ಈಗ ಮಗು ಸ್ಕೂಲ್ ಫೀಸು 80,000 ಇತ್ತು ಅಂದರೆ ವರ್ಷಕ್ಕೆ ಆ 80,000 ಡಿವೈಡೆಡ್ ಬೈ 12 ತಿಂಗಳಿಗೆ ಹಾಕ್ಕೊಬೇಕು. ಅದೆಷ್ಟು ಬರುತ್ತೋ ತಿಂಗಳಿಗೆ ಅಷ್ಟನ್ನು ನಾವು ಆರ್ ಡಿ ಅಂತ ಕಟ್ಕೊಬೇಕು. ಈಗ 60,000 ಫೀಸ್ ಇತ್ತು ಅಂದರೆ 5,000 ಕಟ್ಕೊಬೇಕು. 80,000 ಇತ್ತು ಅಂದರೆ ಅದನ್ನು ಡಿವೈಡೆಡ್ ಮಾಡಿಕೊಂಡು ಕಟ್ಕೊಬೇಕು. ಈ ಥರ ಮಾಡ್ಕೊಬೇಕು. ಈಗ ನಾವು ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ, ಇನ್ನೆಷ್ಟು ಉಳಿಯುತ್ತೆ ಅಂತ ನಾವು ನೋಡೋಣ. ಮಂತ್ಲಿ ಎಕ್ಸ್ಪೆನ್ಸಸ್ 9,100 ರುಪೀಸು, ವೀಕ್ಲಿ ಎಕ್ಸ್ಪೆನ್ಸಸ್ 3,800 ರುಪೀಸು, ಡೈಲಿ ಎಕ್ಸ್ಪೆನ್ಸಸ್ಸು 3,000 ರುಪೀಸ್ ಆಗುತ್ತೆ. ಎಮರ್ಜೆನ್ಸಿ ಕ್ಯಾಶ್ ಇಟ್ಟಿರ್ತೀವಿ, ಅದು 1,000. ಸ್ಕೂಲ್ ಫೀಸ್ಗೆ ಒಂದು 5,000 ಎತ್ತಿಟ್ಟಿರ್ತೀವಿ. ಒಟ್ಟು ಟೋಟಲ್ ಬಂದು 21,900 ರೂಪಾಯಿ ಆಗುತ್ತೆ. ರೌಂಡ್ ಫಿಗರ್ 22,000 ರೂಪಾಯಿ ಮಾಡೋಣ. ಈಗ ಸ್ಯಾಲ್ರಿ ಬಂದು 25,000, ಇದರಲ್ಲಿ 22,000 ರೂಪಾಯಿ ಖರ್ಚಾಗುತ್ತೆ. ಇನ್ನೂ 3,000 ನಮ್ಗೆ ಉಳಿಯುತ್ತೆ. 3,000 ರುಪೀಸ್ ಉಳಿಯುತ್ತೆ. ಈಗ ನೆಕ್ಸ್ಟ್ ಬಂದು ಅದು ವರ್ಷದ ಆರ್ ಡಿ ಹಾಕ್ಕೊಂಡಿರ್ತೀವಲ್ಲ, ಅದು ಸ್ಕೂಲ್ ಫೀಸ್ಗೆ ಅಂತ ನಾವು ವರ್ಷಕ್ಕೆ ಆರ್ ಡಿ ಹಾಕ್ಕೊಂಡಿರ್ತೀವಿ 5,000 ರುಪೀಸ್. ಈಗ ಉಳಿದಿರೋದು ಸೇವಿಂಗ್ಸು, ಈ 3,000 ರುಪೀಸ್ ಸೇವ್ ಆಗಿರುತ್ತಲ್ಲ, ಇದನ್ನು ಒಂದು 3 ಮಂತ್ಸ್ ಆರ್ 4 ಮಂತ್ಸ್ದು ನಾವು ಇದೇ ಪ್ಲ್ಯಾನು ಬಜೆಟು ಹಾಕ್ಕೊಂಡು ಬಂದರೆ ಉಳೀತು ಅಂದರೆ ಅದನ್ನು ಒಂದು ಆರ್ ಡಿ ಹಾಕ್ಕೊಬೇಕು. ಅದು ಲಾಂಗ್ ಟರ್ಮ್ ಆರ್ ಡಿ ಹಾಕ್ಕೊಬೇಕು. ಇದು ಆರ್ ಡಿ ಆದರೂ ಸರಿ, ಇಲ್ಲಾಂದರೆ ಒಂದು 2,000 ಆರ್ ಡಿ ಹಾಕ್ಕೊಂಡು 1,000 ಗೋಲ್ಡ್ ಚೀಟ್ ಆದರೂ ಹಾಕ್ಕೊಬೋದು. ಆ ಥರ ಆದರೂ ಡಿವೈಡ್ ಮಾಡ್ಕೊಬೋದು. ಇಲ್ಲ ಚೀಟಿಗಳು ಹಾಕ್ತಾರೆ ಮನೆ ಹತ್ರ, ಅದು ಚೀಟಿ ರೆಫರ್ ಮಾಡೋದಿಲ್ಲ. ಯಾಕಂದರೆ ಕರೆಕ್ಟಾಗಿ ತುಂಬ ನಿಮ್ಗೆ ಚೆನ್ನಾಗಿ ಗೊತ್ತಿದ್ರು, ಅವರು ಅಲ್ಲೇ ಸ್ವಂತ ಮನೆಯವರಾಗಿದ್ದರೆ ಮಾತ್ರ ಚೀಟಿ ಹಾಕಿರಬೇಕು. ಇಲ್ಲಾಂದರೆ ಚೀಟಿ ಸಹವಾಸಕ್ಕೆ ಹೋಗಬಾರ್ದು. ನಿಮ್ಗೆ ಅವ್ರ ಮೇಲೆ ನಂಬಿಕೆ ಇದೆ, ಅವರೆಲ್ಲೂ ಹೋಗಲ್ಲ ಅನ್ನೋಂಥದ್ದಾದರೆ ಮಾತ್ರ ಚೀಟಿಗಳು ಓಕೆ. ಇದು ಆರ್ ಡಿ ಆಗಲಿ ಗೋಲ್ಡ್ ಚೀಟ್ ಆಗಲಿ ಇದು ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಆರ್ ಡಿ ನಾನು ಹೇಳ್ತಾ ಇದ್ದೀನಿ, ಒಂದು 3,000 ಹಾಕ್ಕೊಂಡ್ರೆ 12 ತಿಂಗಳಿಗೆ 36,000 ಆಗುತ್ತೆ. ಅದೇ 5 ವರ್ಷಕ್ಕೆ 1,80,000 ರೂಪಾಯಿ ಆಗುತ್ತೆ. ಅದಕ್ಕೊಂದು ಇಂಟ್ರೆಸ್ಟ್ ಒಂದು 20,000ರಿಂದ 25,000 ಬರುತ್ತೆ ಅಂದ್ಕೊಳ್ಳಿ. ಆಗ 5 ವರ್ಷಕ್ಕೆ ಎಷ್ಟು ಸೇವ್ ಆಯಿತು ಅಂದರೆ 2,55,000 ರೂಪಾಯಿ ಸೇವ್ ಆಗುತ್ತೆ. 2,05,000 ರೂಪಾಯಿ ನಾವು 5 ವರ್ಷದಲ್ಲಿ ಸೇವ್ ಮಾಡ್ತೀವಿ. ಈ ಥರ ಸೇವಿಂಗ್ಸ್ ಮಾಡ್ಬೋದು. ಇದನ್ನು ಬೇಕಾದರೆ ನಾವು ರೆಂಟ್ ಕಟ್ಟೋರಿದ್ದರೆ ನಾವು ಮನೆ ಲೀಸ್ಗೆ ಹಾಕ್ಕೊಂಡ್ರೆ ಆ ರೆಂಟ್ ಅಮೌಂಟ್ ಉಳಿಯುತ್ತೆ. ಇನ್ನು ಮತ್ತು ಎಮರ್ಜೆನ್ಸಿ ಕ್ಯಾಶ್ ನಾವು ಯೂಸ್ ಆಗಿಲ್ಲ ಅಂದರೆ ಅದೇ ಮನೆ ವಸ್ತುಗಳು, ಬಟ್ಟೆಗೆ ಅದು ಇದು ಇರುತ್ತಲ್ಲ, ಆ ಖರ್ಚನ್ನ ನಾವು ಯೂಸ್ ಮಾಡ್ಕೊಬೋದು. ಇದು ಇಷ್ಟೂ 25,000 ಸಂಬಳದಲ್ಲಿ ಹೇಗೆಲ್ಲ ಬಜೆಟ್ ಪ್ಲ್ಯಾನ್ ಮಾಡ್ಬೋದು, ಹೇಗೆಲ್ಲ ಉಳಿಸ್ಬೋದು ಅಂತ ನಾನು ನಿಮಗೆ ತೋರಿಸಿದ್ದೀನಿ ಸ್ನೇಹಿತರೆ. ನಾನು ಈಗ ಬುಕ್ಕಲ್ಲಿ ಬರ್ಕೊಂಡು ಯಾಕೆ ತೋರಿಸ್ತೀನಿ ಅಂದರೆ ನಿಮ್ಗೆ ನೀಟಾಗಿ ಕ್ಲಿಯರಾಗಿ ಅರ್ಥ ಆಗುತ್ತೆ. ಎಕ್ಸ್ಪ್ಲನೇಷನ್ ಮಾಡೋದು ನಿಮ್ಗೆ ಅರ್ಥ ಆಗುತ್ತೆ, ನಾನು ಹೇಳೋದಕ್ಕಿಂತ ಅರ್ಥ ಆಗುತ್ತೆ ಅಂತ ನಾನು ಈ ಥರ ಬುಕ್ಕಲ್ಲಿ ಬರೆದು ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ನ ಟಾಪಿಕ್ಕು, ನನ್ನ ಕಂಟೆಂಟ್ ಇಷ್ಟ ಆಗಿತ್ತು ನಿಮಗೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದನ್ನು ಇನ್ನೊಬ್ರಿಗೆ ಯಾರಿಗಾದ್ರೂ ನಿಮ್ಮ ಫ್ರೆಂಡ್ಸ್ಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ, ಪ್ಲೀಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್ ಸ್ನೇಹಿತರೆ.